ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ಏನಿದು ಹುಣಸೆಕಾಯಿ ಬಿಡಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಇವಾಗ ಹುಣಸೆಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ. ನಮ್ಮ ಮನೇಲಿ ಹುಣಸೆಕಾಯಿ ತೊಕ್ಕು ಇದ್ದೇ ಇರುತ್ತೆ ಸೀಸನಲ್ಲಿ. ನಾನು ಮನೇಲಿ ಮಾಡ್ಕೊಳ್ತಾ ಇದ್ದೆ, ನಿಮಗೂ ತೋರಿಸೋಣ ಈ ರೆಸಿಪಿ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಇದಕ್ಕೆ ಏನು ಬೇಕು ಅಂತ ನೋಡೋಣ. ಫಸ್ಟ್ ಹುಣಸೆಕಾಯಿನ ತಗೊಂಡು ನಾರೆಲ್ಲ ಚೆನ್ನಾಗಿ ಬಿಡಿಸ್ಕೊಳ್ಬೇಕು. ಈ ಥರ ಮಧ್ಯದಲ್ಲಿ ನಾರಿರುತ್ತೆ, ಎಲ್ಲ ನಾರನ್ನು ತೆಕ್ಕೋಬೇಕು. ಇದನ್ನು ನೀಟಾಗಿ ನಾರು ತೆಗೆದಾದ್ಮೇಲೆ ಹುಣಸೆಕಾಯಿನ ಚೆನ್ನಾಗಿ ನೀರಲ್ಲೇ ತೊಳೆದಿಟ್ಕೋಬೇಕು. ಇದು ದಪ್ಪ ದಪ್ಪ ಇದೆ ಅಲ್ವಾ, ಇಷ್ಟು ಮಿಕ್ಸಿಗೆ ಹಾಕೋಕ್ಕೆ ಬರೋದಿಲ್ಲ. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಇಷ್ಟು ಸಣ್ಣಕ್ಕಿದ್ರೆ ಸಾಕು. ಈ ಥರನೇ ಎಲ್ಲ ಹುಣಸೆಕಾಯಿನ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಜಾರ್ ತೊಗೊಂಡು ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಹುಣಸೆಕಾಯಿ ಹುಳಿ ಇರುತ್ತೆ ಅಲ್ವಾ, ಹಾಗಾಗಿ ಖಾರ ಜಾಸ್ತಿ ಹಾಕಿರಬೇಕು. ಅದೆರಡು ದಿವಸ ಆದಮೇಲೆ ಖಾರ ಕಮ್ಮಿ ಆಗುತ್ತೆ. ನೀವು ಇವಾಗಲೇ ಖಾರ ಕಮ್ಮಿ ಹಾಕ್ಕೊಂಡ್ರೆ ನೆಕ್ಸ್ಟ್ ಖಾರ ತುಂಬಾ ಕಮ್ಮಿ ಆಗುತ್ತೆ. ಇವಾಗ 1/4 ಸ್ಪೂನು ಮೆಂತ್ಯಕಾಳು, 1/4 ಸ್ಪೂನು ಜೀರಿಗೆ, 5-6 ಎಸಳು ಬೆಳ್ಳುಳ್ಳಿ, 1/4 ಸ್ಪೂನು ಅರಿಶಿನ, ಉಪ್ಪು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ಜಾಸ್ತಿ ಬೇಕು. ಇವಾಗ ಕಮ್ಮಿ ಹಾಕ್ಕೊಂಡ್ರೆ ಬರೀ ಹುಳಿ ಅನಿಸುತ್ತೆ. ಇಲ್ಲ ಸಮ ಪ್ರಮಾಣದಲ್ಲಿರಬೇಕು ಉಪ್ಪು, ಹುಳಿ, ಖಾರ ಎಲ್ಲ. ಇದನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣಂತೆ. ನೋಡಿ, ಈ ಥರ ಆದರೆ ಸಾಕು. ತುಂಬ ಫೈನ್ ಪೇಸ್ಟು ಬೇಡ, ಇಷ್ಟು ನುಣ್ಣಗಾದರೆ ಸಾಕು. ಇವಾಗ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತಾ ಇದೆ ನನಗೆ, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಹೆಚ್ಚಿಟ್ಕೊಂಡಿರೋ ಹುಣಸೆಕಾಯಿನ ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಕಲಿಸ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಒಂದು 4-5 ಚಮಚದಷ್ಟು ನೀರು ಸೇರಿಸ್ಕೊಂಡು ಮತ್ತೆ ರುಬ್ಕೋಬೇಕು. ತುಂಬಾ ಫೈನ್ ಪೇಸ್ಟು ಅಲ್ಲ, ತುಂಬ ತರಿಬರಿಯಾಗೂ ಇಲ್ಲ, ಮಿಡಲಲ್ಲಿ ರುಬ್ಕೋಬೇಕು. ಆವಾಗಲೇ ಚೆನ್ನಾಗಿರುತ್ತೆ ಇದು. ನೋಡಿ, ಇವಾಗ ಇದು ರೆಡಿ ಇದೆ. ಇಷ್ಟು ರುಬ್ಕೊಂಡ್ರೆ ಸಾಕು. ಹುಣಸೆಕಾಯಿ ತಿನ್ನೋದಕ್ಕೆ ಯಾರಿಗಿಷ್ಟ ಇರೋದಿಲ್ಲ ಹೇಳಿ? ಅದರೊಳಗೆ ಈ ಥರ ತೊಕ್ಕು ಮಾಡ್ಕೊಂಡು ತಿಂದರೆ ಇನ್ನೂ ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಇದನ್ನು ಗಾಜಿನ ಬಾಟ್ಲಿ ಅಥವಾ ಉಪ್ಪಿನಕಾಯಿ ಜಾಡಿಯಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳಿ. ಏರ್ ಟೈಟ್ ಮಾಡಿಡಿ, ಗಾಳಿ ಹೋಗೋಕ್ಕೆ ಬಿಡಬೇಡಿ. ಮತ್ತು ಇನ್ನೊಂದು, ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ದಿನವರೆಗೂ ಬಾಳಿಕೆ ಬರುತ್ತೆ ಇದು. ಹುಣಸೆಕಾಯಿನ ಜಾಸ್ತಿ ತಂದಿದ್ರೆ ಅದನ್ನು ನಾರೆಲ್ಲ ಬಿಡಿಸ್ಕೊಂಡು ಸಣ್ಣದಾಗೆ ಕಟ್ ಮಾಡಿಕೊಂಡು ಒಂದು ಗಾಜಿನ ಬಾಟ್ಲಲ್ಲಿ ಉಪ್ಪು, ಅರಿಶಿನ ಎಲ್ಲ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಅದು ತುಂಬ ದಿನದವರೆಗೂ ಕೆಡೋದಿಲ್ಲ. ನೀವು ಬೇಕಂದಾಗ ಈ ಥರ ತೊಕ್ಕನ್ನ ರೆಡಿ ಮಾಡಿ ಯೂಸ್ ಮಾಡ್ಕೋಬೋದು. ಹೇಗನ್ನಿಸ್ತು ಈ ರೆಸಿಪಿ ನಿಮಗೆ? ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.